ಸಮಸ್ತ ಕನ್ನಡಿಗರು ತಮಿಳರು ಹುಟ್ಟಿದ್ದಾರೆ ಅಂತಾನೆ ಅರ್ಥ. ಅದು ಕನ್ನಡ ತಮಿಳು ಹುಟ್ಟಿದೆ ಅಂದ್ರೆ ಸಮಸ್ತ ಕನ್ನಡಿಗರು ತಮಿಳರು ಹುಟ್ಟಿದ್ದೀವಿ ಅಂತ. ಇದನ್ನ ನಾವು ಸ್ವಾಭಿಮಾನ ತಗೋಬೇಕು. ಅಪ್ಪ ನಿಂಗೆ ಕ್ಷಮಾಪಣೆ ಕೇಳೋ, ಅಪ್ಪ ನಿಂಗೆ ಕ್ಷಮಾಪಣೆ ಕೇಳೋ ಬೇಡ ಸರ್. ಈ ಗೋಗರಿಗೆ ಭಿಕ್ಷೆ ಬೇಡಿ, ನಿಮ್ಮ ಸ್ವಾಭಿಮಾನವನ್ನು ತೋರಿಸಿ. ನಿಮ್ಮದು ಅಂದ್ರೆ ಕನ್ನಡಿಗರ ಸ್ವಾಭಿಮಾನವನ್ನು ತೋರಿಸಿ. ಗೋವಿಂದ ಅಂತ ಹೋರಾಟಗಾರ ಇಲ್ಲಿ ಇರುವಾಗ ನಾನು ಕೇಳ್ಕೋಬಾರ್ದು. ಬೇಜಾರೇನಂದ್ರೆ ನಾನು ಇಷ್ಟು ದಿವಸ ಆಯ್ತು, ನಿಮ್ ತೀರ್ಮಾನ ಏನಂತ ನೀವು ಇವತ್ತದ್ದು ಇಲ್ಲ. ಕೇಳಲ್ಲ ಅಂದ್ರೆ ನಾವು ಬೇಡ ರೀ, ನಾವು ಒಂದು ದಾಸ್ತ ನಿಲುವನ್ನು ತಗೊಳ್ಳಿ ಸರ್. ಅದನ್ನ ಖಡಾಖಂಡಿತವಾಗಿ ಹೇಳಿ ಇವತ್ತೊಂದು ತೀರ್ಮಾನ ತಗೊಳ್ಳಿ ಸರ್. ನಮಗೆ ಹೋರಾಟಗಾರರ ಭಾವನೆಗೆ ಬೆಲೆ ಕೊಡಿ, ಹೋರಾಟಗಾರರ ಭಾವನೆಗೆ ಗೌರವ ಕೊಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡಕ್ಕೆ ಗೌರವ ಕೊಡಿ, ಕನ್ನಡಿಗರ ಸ್ವಾಭಿಮಾನ ಕೊಡಿ. ಇಲ್ಲೊಂದು ಅಷ್ಟೆಲ್ಲ ತಾಪೆ ಹಾಕೋ ಕೆಲಸ ಮಾಡ್ತಾರೆ. ಆ ತಾಪೆ ಹಾಕೋನ್ನ ನಾವು ಕನ್ನಡಿಗರಿಂದ ಪರಿಗಣಿಸೋದಿಲ್ಲ. ಅವ್ರನ್ನೆಲ್ಲ ಪಕ್ಕಕ್ಕಿಟ್ಟು ಏನು ಅಣ್ಣವರು ಕಟ್ಟಿದ್ರು ಕನ್ನಡ ಚಿತ್ರರಂಗವನ್ನು. ತಮಿಳುನಾಡಲ್ಲಿದ್ದು ಕರ್ನಾಟಕದ ಅಸ್ಮಿತೆಯನ್ನು ಕಾಪಾಡಿದ್ರು. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿರುವ ವಾಣಿಜ್ಯ ಮಂಡಳಿ ಕನ್ನಡದ ಅಸ್ಮಿತೆಯನ್ನು ಕಾಪಾಡಬೇಕು ಅಂತ ಹೇಳಿ ಇವತ್ತು ಹೋರಾಟ. ಏನು ರೂಸ್ಟರ್ ಮೀಟಿಂಗು ತುಂಬಾ ಇದು ಮೀಟಿಂಗ್, ನನ್ಗೇನು ಬೇಜಾರು, ಇಷ್ಟು ದಿವಸ ಮೀಟಿಂಗ್ ಮಾಡಿದ್ದೀರಾ, ಹೇಳಿದ್ದೀರಾ, ಕ್ಷಮಾಪಣೆ ಕೇಳಿಲ್ಲ. ರಾಜ್ಯ ಸರ್ಕಾರದ ಪ್ರತಿನಿಧಿ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಹೇಳಿದ್ದಾರೆ, ಸಾಹಿತ್ಯ ಪರಿಷತ್ ಹೇಳಿದೆ, ಅಭಿವೃದ್ಧಿ ಪ್ರಾಧಿಕಾರ ಹೇಳಿದೆ. ಇಂಡಿಯಾನಿಗೆ ಸರ್ ನೀವು ಭಯ ಇದು ಅಧಿಕಾರ ಇರುತ್ತೆ ಹೋಗುತ್ತೆ, ಆದ್ರೆ ನೀವು ಮಾಡಿರೋ ಒಳ್ಳೆ ಕೆಲಸ ಶಾಶ್ವತವಾಗಿರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕಠಿಣ ಕ್ರಮ ತಗೊಳ್ಳಿ. ಅವ್ನು ಕ್ಷಮಾಪಣೆ ಕೇಳಿದ್ರೆ ನಮ್ದು ಕೂದಲೋಯ್ತು, ನನಗಲ್ಲ ಲಾಸು. ಕ್ಷಮಾಪಣೆ ಕೇಳಿದ್ರೆ ನಮ್ಗೆಲ್ಲ ಲಾಸ್ ಅವ್ನಿಗೆ ನಾವೇ ಬೇಕು. ಅಪ್ಪ ಕೇಳ್ಬಿಡುವ ಕ್ಷಮಾಪಣೆ, ಅಪ್ಪ ಭಿಕ್ಷೆ ಬೇಡದಂಗೆ ಇರೋದ್ರಿ ಸಿಕ್ಸಿರ್ತಾರಲ್ಲ, ಆ ಭಿಕ್ಷೆ ಬೇಡ ಸಂಸ್ಕೃತಿ ಕನ್ನಡಿಗರದಲ್ಲ. ನಾವು ಯಾವತ್ತಿಗೂ ಕೊಟ್ಟಿರೋರು. ಅದರಿಂದ ಅವ್ನಿಗೆ ಮಾನ ಮರ್ಯಾದೆ ಇದ್ರೆ, ಯಾವ ಭಾಷಾ ತಜ್ಞವನು, ಯಾವ ಸಂಶೋಧಕ ಯಾವ ಆಧಾರದ ಮೇಲೆ ಹೇಳ್ದಾನಂತ ನೀವು ಪಟ್ಟಿರ್ದು ಕೇಳಬೇಕು. ಕನ್ನಡಿಗರು ಬೇಜಾರು ಮಾಡ್ಕೊಂಡಿದ್ರೆ ಕ್ಷಮೆ ಕೇಳಿ ಅಂತ ನೀವು ಹೇಳ್ಬಾರ್ದು. ನೀನ್ ಯಾವ ಆಧಾರದ ಮೇಲೆ ಹೇಳಿದೀಯಾ, ಸಾಕ್ಷಿ ಇದ್ರೆ ಹೇಳು, ಇಲ್ಲಂದ್ರೆ ಕ್ಷಮಾಪಣೆ ಕೇಳು ಅಂತ ಈ ಒಂದು ಚಿತ್ರರಂಗದ ಪ್ರಾತಿನಿಧಿಕ ಸಂಸ್ಥೆ ಇದು. ಇದಕ್ಕೊಂದು ಮೌಲ್ಯ, ಇದಕ್ಕೊಂದು ಗಟ್ಟಿತನ ಬರ್ಬೇಕಾದ್ರೆ ನಿಮ್ಮನ್ನೆಲ್ಲರೂ ಗಟ್ಟಿಯಾಗಿರ್ಬೇಕು ಸರ್. ಬಗ್ಗೆ ನಾವು ಎಲ್ಲೂ ಅವ್ರಿಗೆ ಸಹಕಾರ ಕೊಟ್ಟೇ ಇಲ್ಲ. ಇವ್ರು ಯಾರು ಕಮಿಟ್ ಆಗಿದ್ದಾರೆ ಇದುವರೆಗೂ ಒಂದು ಪೇಪರಲ್ಲಿ ಆ್ಯಡ್ ಬಂದಿಲ್ಲ ಮಾಡ್ತೀವಿ ಅಂತೇಳಿ. ನಾವು ಯಾವುದೇ ಒಬ್ಬ ಥಿಯೇಟ್ರ್ ಆಗ್ತೀವಿ ಅಂತ ವಿತರಕರು ನಾವು ಮಾಡ್ತೀವಿ ಕರ್ನಾಟಕದಲ್ಲಿ ಅಂತ ಹೇಳ್ಕೊಂಡಿಲ್ಲ. ಆಲ್ರೆಡಿ ನಾವು ವ್ಯೂ ಪವರ್ ಹೇಳಿದ್ವಿ, ಬೇರೆ ಕಡೆಯಿಂದ ಹಾಕೋಕ್ಕಾಗಲ್ಲ. ನಾವು ಯಾವುದೇ ರೀತಿಯಲ್ಲಿ ಪ್ರದರ್ಶನ ಇರೋದೇ ಇಲ್ಲ ಖಂಡಿತವಾಗಿ. ಈಗ ಆಯ್ತು, ಅವ್ರು ಹೇಳ್ದಾಗೆ ನೀವು ಇವತ್ತೇ ಒಂದು ನಿರ್ಧಾರ ಪ್ರಕಟಣೆ ಮಾಡ್ಬೋದು. ನಾಳೆ ತನಕ ಯಾಕೆ ತಗೊಂಡಿದ್ದೀವಿ ಸರ್, ನಾಳೆ ತನಕ ಕಾಯ್ದ ಯಾವುದೇ ರೀತಿಯ ಅವ್ರಿಗೆ ಸಹಕಾರ ಕೊಡೋದೇ ಇಲ್ಲ ಅಂತ ಯಾಕೆ ನಾವು ಮಾಡ್ತಾ ಇದ್ದೀವಿ ಹಣ ಹೂಡಿರೋರು ಕರ್ನಾಟಕದವರು, ಒಬ್ಬ ಕನ್ನಡಿಗ, ಅವನಿಗೆ ಅನ್ಯಾಯ ಆಗಬಾರ್ದು. ಅವ್ರು ಏನು ಕೊಡ್ತಿದ್ದಾನೋ ಅದೆಲ್ಲವೂ ವಾಪಸ್ ಬರಬೇಕು. ಈ ಒಂದು ಇದಕ್ಕೆ ನಾವು ಬದ್ಧವಾಗಿರ್ತೀವಿ. ಯಾಕಂದ್ರೆ ನಮ್ಮಿಂದ ಅವರಿಗೆ ಅವನ ಸಂಸಾರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇದಕ್ಕೆ ಮಾಡ್ತಾ ಇದೀವಿ. ಅವರು ಕಮಲಾಸನ್ಗೋಸ್ಕರ ನಾವು ಕಾಯ್ತಾ ಇಲ್ಲ. ನನಗೆ ಮಧ್ಯಾಹ್ನ 1 ಗಂಟೆವರೆಗೆ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಯಾರು ಹಂಚಿಕೆದಾರ ಅವರಿಗೆ ಇದನ್ನು ನಾವು ನೋಡ್ಬೇಕು. ಯಾಕಂದ್ರೆ ವಾಣಿಜ್ಯ ಮಂಡಳಿ ಇರೋದು ಎಲ್ಲರೂ ಇಂಥ ಕಾಯ್ದೆ. ಆದ್ರೆ ಕಮಲ ಹಾಸನ್ ಇದ್ದ ಕಾಯೋದಕ್ಕೆ ನಾವು ಯಾರು ಗೊತ್ತಿಲ್ಲ. ನಮ್ಮನ್ನ ಇವ್ರಿಗೆ ಇದು ಮಾಡಿದ್ರೆ ಬೇಕಾದಷ್ಟು ಬಂಡವಾಳ ಕೊಡ್ತಾರೆ. ಅದೊಂದು ಕಾರಣ ಬಿಟ್ರೆ ಯಾವುದೇ ಮುಲಾಜು ಒಳಗಾಗೋದಿಲ್ಲ. ಈಗ ಇಲ್ಲಿ ತನಕ ಈ ನಿಟ್ಟಿನಲ್ಲೂ ಒಂದು ಯೋಚನೆ ಮಾಡಬಹುದಿತ್ತಲ್ಲ. ಏನು ಅಂತಂದ್ರೆ ಈಗ ಕ್ಷಮೆ ಕೇಳುವಂತ ನಿರ್ಧಾರ ಒಂದಾಯ್ತು. ಕ್ಷಮೆ ಬದಲಾಗಿ ಅವ್ರು ಯಾವ ಆಧಾರದ ಮೇಲೆ ಹೇಳಿದ್ರು ಅಂತ ಪಟ್ಟಣ ನಾನು ಹೇಳ್ತೀನಿ ಕೇಳಿ. ಇಲ್ಲೇ ನಾನು ಇವತ್ತ ನಿಮ್ಗೆ ಹೇಳ್ತೀನಿ ಕೇಳಿ. ಇವತ್ತಿನ ಎಲ್ಲ ಯೂಟ್ಯೂಬ್ಗಳಲ್ಲಿ ಇದರಲ್ಲಿ ಅದಾಡಿರ್ಬೇಕು, ನೋಡಿರ್ಬೇಕು. ಅವಿನಾಶ್, ಇಡೀ ತಮಿಳ್ನಾಡು ಚಿತ್ರೋದ್ಯಮ ಕಮಲ ಹಾಸನ್ ಪರವಾಗಿ ನಿಂತಿದ್ದಾರೆ. ಇಡೀ ಚಿತ್ರೋದ್ಯಮ ಎಲ್ಲ ಕಲಾವಿದರು. ಆ ಕೆಲಸ ಇಲ್ಲಾಗಬೇಕು, ಆಗ್ತಾಯಿಲ್ಲ. ನಾನು ಅದನ್ನು ಒತ್ತಾಯ ಮಾಡ್ತಾಯಿದ್ದೀನಿ. ಇಲ್ಲಿರುವಂಥ ನಮ್ಮ ಕಲಾವಿದರ ಸಂಘ ಮುಂದೆ ಬರಬೇಕು. ಯಾಕೆ ಇಲ್ಲಿವರೆಗೆ ಬಂದಿಲ್ವೋ ಗೊತ್ತಿಲ್ಲ, ಅದು ಬರ್ಬೋದು. ಆದರೆ ಒಂದು ಮಾತಂತೂ ಸತ್ಯ, ಯಾವುದೇ ಕಾರಣಕ್ಕೂ ನಾನು ಕನ್ನಡ ಪರ ಹೋರಾಟಗಾರರು ಏನು ತೀರ್ಮಾನ ತಗೊಂಡಿದ್ದಾರೋ, ನಾನೊಬ್ಬ ಹೋರಾಟಗಾರನಾಗಿ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ. ವಾಣಿಜ್ಯ ಮಂಡಳಿ ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಹಿಂದೆ ಹೋಗಲ್ಲ ಸರ್. ಯಾಕೆಂದರೆ ಇದು ಕನ್ನಡದ ಪ್ರಶ್ನೆ, ರಾಜ್ಯದ ಪ್ರಶ್ನೆ, ಖಂಡಿತ ರಾಜ್ಯದ ಸ್ವಾಭಿಮಾನದ ಪ್ರಶ್ನೆ.
ಯಾಕೆಂತ ಹೇಳಿದ್ರೆ ಇಲ್ಲಿ ಕಲಾವಿದ ಮತ್ತೊಂದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ಸಮಸ್ಯೆ ಇದು, ಖಂಡಿತ ಭಾಷಾ ಸಮಸ್ಯೆ. ಇದನ್ನು ಮಾತಾಡಿ ಭಾಳ ಕೀಳಾಗಿ ನೋಡಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ನಾವು ಅವನ್ನ ಪಿಕ್ಚರ್ ಬಿಡುಗಡೆಗೆ ಅವಕಾಶ ಮಾಡಿಕೊಡಲ್ಲ. ಅದೇನೇ ಆಗಲಿ ಅವನು ಕೇಳೋದು ಇಲ್ಲ ಅನ್ನೋ ಒಂದು ಮಾಹಿತಿ ನಮಗೂ ಇದೆ. ಹೌದು, ಅದೇನೇ ಆಗಲಿ ಖಂಡಿತ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ, ಅದ್ರ ಬಗ್ಗೆ ಅನುಮಾನ ಬೇಡ. ಹಂಗೇನಾದ್ರು ಆದರೆ ಸರ್ ನಿಮಗೆ ಅಂದರೆ ಈಗ ಕ್ಷಮೆ ಕೇಳಿದ್ರೆ ಹೋರಾಟಗಾರರ ನಿಲುವೇನೋ ಇಲ್ಲಿವರೆಗೂ ಒಂದು ಅರ್ಥ ಇತ್ತು ಸರ್. ಮೊದಲು ಹೋರಾಟ ಮಾಡಿದಾಗ ಸಮರ್ಪಕವಾದ ಸಮಂಜಸವಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಕ್ಷಮಾಪಣೆ ಕೇಳಿದ್ರೆ ನಾವು ಕನ್ಸಿಡರ್ ಮಾಡೋಣ ಅಂತಿದ್ವಿ. ಆತ ಅಲ್ಲಿ 2 ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಶೈಲಿನೇ ನಾನು ಕ್ಷಮಾಪಣೆ ಕೇಳ್ದಲ್ಲೇ ಇರೋದು ಅಂತ ದುರಂಕಾರ ಮಾತಾಡಿದ್ದಾನೆ. ನಾವು ಸಹ ಎಲ್ಲೋ ಕ್ಷಮಾಪಣೆ ಕೇಳಬೇಕು ಅನ್ನೋದು ಅವ್ನಿಗೆ ಅತಿ ಆಯಿತು ಅನಿಸುತ್ತೆ. ಈಗ ಅವನಿಗೆ ಕ್ಷಮಾಪಣೆ ನಮಗೆ ಬೇಕಾಗಿಲ್ಲ ಸರ್. ಅವ್ನಿಗೆ ದರ್ದಿದ್ರೆ ಕ್ಷಮಾಪಣೆ ಕೇಳಲಿ, ಏನಿದೆ ವಾಸ್ತವಾಂಶ ಹೇಳಲಿ, ಅವನು ಇತಿಹಾಸ ತಜ್ಞನ ಭಾಷಾ ತಜ್ಞನ ಅನ್ನೋದು ಪ್ರೂವ್ ಮಾಡಲಿ. ಕನ್ನಡಿಗರು ತಮಿಳು ಕನ್ನಡದಲ್ಲಿ ಹುಟ್ಟಿ ಹಿಂದೆ ರಾಜಗೋಪಾಲಾಚಾರ್ಯ ಅವ್ರ ವಿಷಯದಲ್ಲಿ ಇದೇ ಘಟನೆ ನಡೆದಿತ್ತು. ಅವರು ಕ್ಷಮಾಪಣೆ ಕೇಳಿದ್ರು, ಅವ್ರಿಗಿಂತ ದೊಡ್ಡ ವ್ಯಕ್ತಿ ಅಲ್ಲ ಇವನು. ಆ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದ ಅಸ್ಮಿತೆ ಗೋವಿಂದ ಅವರು ನೋವಿನ ವಿಷಯ ಹೇಳಿದ್ರು. ಯಾಕೆ ಚಿತ್ರರಂಗದ ಅನೇಕ ನಾಯಕ ನಟರುಗಳು ಇಲ್ಲಿ ಅನ್ನ ತಿಂದು ಇಲ್ಲಿ ಬೆಳೆದು ಇವತ್ತು ಯಾಕೆ ಇಲ್ಲಿ ಗಟ್ಟಿ ನಿಲುವಲ್ಲಿ ಮಾತಾಡ್ತಾ ಇಲ್ಲ? ಅಲ್ಲಿ ಸಾಮಾನ್ಯ ಕಲಾವಿದನು ಕಮಲ್ ಹಾಸನ್ ಪರ ನಿಂತಿರುವಾಗ ಕನ್ನಡದ ಹೆಸರು ಒಂದಿಬ್ಬರು ಪೋಷಕ ನಟರುಗಳು ಮಾತಾಡಿದರೆ ಬಿಟ್ಟರೆ ಇವ್ರಿಗೆ ಯಾಕೆ ನಾಯಕ ನಟರಿಗೆ ಮಾತಾಡೋಕ್ಕೆ ಶಕ್ತಿ ಇಲ್ಲ? ಇವ್ರೇನು ಪ್ಯಾನ್ ಇಂಡಿಯಾ ನಟರ ಘೋಷಿಸ್ಕೊಂಡ್ಬಿಡ್ಲಿ, ನಾವು ಕನ್ನಡದ ನಟ ಅಲ್ಲ ಪ್ಯಾನ್ ಇಂಡಿಯಾ ನಟರು ಅಂತ. ಬೇಕಾದಾಗ ಕನ್ನಡದ ಬಗ್ಗೆ ಮಾತಾಡ್ತಾರೆ, ಸಿನಿಮಾದಲ್ಲಿ ಕನ್ನಡದ ಬಗ್ಗೆ ಮಾತಾಡ್ತಾರೆ, ಮಾತಾಡಲಿರಿ. ಡಾಕ್ಟರ್ ರಾಜ್ಕುಮಾರ್ ಥರ ತಮಿಳ್ನಾಡು ನೆಲದಲ್ಲಿ ನಿಂತು ಕನ್ನಡದ ಅಸ್ಮಿತೆಯನ್ನು ಯಾಕೆ ಕಾಪಾಡ್ಕೊಂಬಂದ್ರು ಅದನ್ನು ಸ್ವಲ್ಪ ಕಲೀಲಿ ಇವತ್ತಿನ ನಾಯಕ ನಟರು. ಆ ನಿಟ್ಟಿನಲ್ಲಿ ಕಮಲ್ ಹಾಸನ್ ಕ್ಷಮೆಗೆ ನಾವು ಗೋಗರಿ ಅಲ್ಲ ಸ್ವಾಮಿ. ಅವ್ನಿಗೇನಾದ್ರು ದರ್ದಿದ್ರೆ ಅವ್ರು ಯಾರೋ ಹೇಳೋದು ನಿರ್ಮಾಪಕರು ತಮಿಳ್ನಾಡಲ್ಲಿ ಕನ್ನಡ ಸಿನಿಮಾ ತಡೆದ್ಬಿಟ್ರೆ ಅವ್ರಿಗೆ ಯೋಚನೆ ಮಾಡಿ, ಕರ್ನಾಟಕದ ನೆಲದಲ್ಲಿ 100 ದಿವಸ ಓಡಿರೋ ತಮಿಳ್ ಸಿನಿಮಾಗಳನ್ನ 100 ಕೊಡ್ತೀವಿ ನಾವು. ಅದೇ ತಮಿಳ್ನಾಡಲ್ಲಿ ಒಂದು ಸಿನಿಮಾ ಕನ್ನಡ ಸಿನಿಮಾ 100 ದಿನ ಓಡಿರೋದು ಹೇಳಿ ನೋಡೋಣ. ಯಾಕೆ ಬೇಕು ಸರ್ ನಮಗೆ? ಯಾಕೆ ನಿರ್ಮಾಪಕರು ಆ ರೀತಿ ಮಾತಾಡ್ತಾರೆ? ಆ ತೀರ್ಮಾನ ತಗೊಂಡ್ರೆ ನಾವು ಇಡೀ ತಮಿಳು ಚಿತ್ರರಂಗದಲ್ಲಿ ನಿಲ್ಲಿಸ್ತೀವಿ ಅಷ್ಟೇ. 100 ದಿನ ಓಡಿರೋ ತಮಿಳ್ ಸಿನಿಮಾಗಳ ಇತಿಹಾಸ ಕರ್ನಾಟಕದಲ್ಲಿ ಎಷ್ಟಿದೆ? ಒಂದು ಕನ್ನಡ ಸಿನಿಮಾ 100 ದಿವಸ ತಮಿಳ್ನಾಡಲ್ಲಿ ಓಡಿದ್ಯಾ? ಅಂಥ ಆತಂಕಗಳು ಮಾಡಿ ಕನ್ನಡದ ಸ್ವಾಭಿಮಾನವನ್ನು ಹಡ ಇಡಬೇಡಿ ಯಾರೂ. ಇವತ್ತು ಚಿತ್ರರಂಗ 100ಕ್ಕೆ 100 ಸಿನಿಮಾ ನೆಲ ಕಚ್ಚಿದೆ ಅಂತ ಮಾತಾಡ್ತಾರೆ. ಒಂದು ಕನ್ನಡ ಸಿನಿಮಾ ಜನ ಬರ್ತಾ ಇಲ್ಲ ಅಂತಾರೆ, ಕನ್ನಡ ಸಿನಿಮಾ ಎದೊಳ್ತಿಲ್ಲ ಅಂತಾರೆ. ಈ ಸಂದರ್ಭದಲ್ಲಿ ಒಂದು ಐಕ್ಯಿಕವಾದಂಥ ಸಾಂಘಿಕ ಹೋರಾಟವನ್ನು ಕೊಡಬೇಕು ಅಂತ ಚಿತ್ರರಂಗದವ್ರು ಅನ್ಸೋದಿಲ್ವಾ? ಯಾಕೆ ಈ ಥರ ದಿವ್ಯ ಮೌನ ಅವ್ರದ್ದು? ಇದರ ಪರಿಣಾಮವನ್ನು ಇದರ ಫಲಿತಾಂಶವನ್ನು ಅವರು ಅನುಭವಿಸ್ತಾರೆ. ಆದ್ದರಿಂದ ನಮಗೆ ಹೋರಾಟಗಾರರಿಗೆ ಕನ್ನಡದ ಸ್ವಾಭಿಮಾನ ದೊಡ್ಡದು. ಸಾರಾ ಗೋವಿಂದ ಅವ್ರ ಮೇಲೆ ನಮ್ಗೆ ಅಪಾರವಾದ ನಂಬಿಕೆ ಇದೆ, ವಾಣಿಜ್ಯ ಮಂಡಳಿ ಅಪಾರವಾದ ನಂಬಿಕೆ ಇದೆ. ಯಾಕಂದರೆ ಕನ್ನಡ ಚಿತ್ರರಂಗದ ಇತಿಹಾಸ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಆದ್ದರಿಂದ ಕಮಲ್ ಹಾಸನ್ನ ಕ್ಷಮಾಪಣೆ ಕೇಳಿದಷ್ಟು ಬಿಟ್ಟರಷ್ಟು ನಮಗೆ ಮಾನ ಮರ್ಯಾದೆ ಇದ್ದರೆ ನಮ್ಮ ಭಾಷೆನ ಹೆಂಗೆ ತಮಿಳಿಂದ ಹುಟ್ಟಿದೆ ಅಂತಾನೆ ಅವ್ನ ಭಾಷಾ ತಜ್ಞನಾದರೆ ದಾಖಲೆ ಕೊಡಲಿ. ದಾಖಲೆ ಕೊಡ್ದಲೆ ಗಾಳಿಲಿ ಗುಂಡೊಡೆಯೋ ಮಾತುಗಳು ಆಡೋದಕ್ಕೆ ನೀವು ಮಾನ್ಯತೆ ಕೊಡಬೇಡಿ. ಭಾಷೆ ಮುಂದೆ ಯಾರೂ ದೊಡ್ಡದಲ್ಲ. ಅದನ್ನು ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ. ಕನ್ನಡದಿಂದ ನಾನು ರಾಜ್ಕುಮಾರ್ನೇ ಹೊತ್ತು ರಾಜ್ಕುಮಾರಿಂದ ಕನ್ನಡ ಅಲ್ಲ ಅಂತ ಅದನ್ನು ಎಲ್ಲರೂ ಅರ್ಥಕೊಂಡ್ರೆ ಸಾಕು. ಎಲ್ಲರೂ ಅರ್ಥಕೊಂಡು ನೀವು ಈ ಒಂದು ಹೋರಾಟಗಾರರ ಭಾವನೆಗೆ ದಯವಿಟ್ಟು ಒತ್ಕೊಡಿ ಸರ್. ನಮ್ಮಂಥವ್ರು ಸರ್ ಡಬ್ಬಿಂಗ್ ಹೋರಾಟದಲ್ಲಿ ಥಿಯೇಟ್ರ್ಗಳಿಗೆ ಕಲ್ಲು ಹೊಡೆದವರು, ಡಬ್ಬಿಂಗ್ ಹೋರಾಟ ನಿಲ್ಲಿಸಬೇಕು ಅಂತ ಮಾಡಿದವರು, ಪರಭಾಷೆ ಸಿನಿಮಾನ ತಡಿಬೇಕು ಅಂತ ಮಾಡಿದವರು, ಕನ್ನಡ ಚಿತ್ರವನ್ನು ಬೆಳೆಸಬೇಕು ಅಂತ ಹೇಳಿ ಟಮಟೆ ಹೊಡೆದು ಹೌಸ್ಫುಲ್ ಬೋರ್ಡ್ ಹಾಕ್ದವರು ಹೋರಾಟಗಾರರು ಸರ್. ಇವೆಲ್ಲ ನೆನಪಲ್ಲಿ ಇಟ್ಕೊಂಡು ಸ್ವಲ್ಪ ಕನ್ನಡದ ಭಾವನೆಗಳಿಗೆ ಹೊತ್ತು ಕಟ್ಟು ಕೆಲಸ ಮಾಡಿ ಸರ್. ಸರ್ ಖಂಡಿತ ಸರ್. ವಿಚಾರದಲ್ಲಿ ಕುಂಭಕರ್ಣ ನಿದ್ರೆಯಲ್ಲಿರುವಂತಹ ಕಲಾವಿದರ ಸಂಘನ ಎಬ್ಬಿಸುವಂತ ಕೆಲಸ ಏನಾರ ಮಾಡ್ತೀರಾ? ಈಗ ಇಡೀ ಚಿತ್ರರಂಗ ತಮಿಳು ಚಿತ್ರರಂಗ ಕಮಲ್ ಹಾಸನ್ ಪರ ನಿಂತಿದೆ. ಈ ಚಿತ್ರರಂಗದ ಜೊತೆ ಬರೋದು ಬೇಡ, ನಾಡಿನ ನುಡಿಯ ಭಾಷಾ ವಿಚಾರ ಬಂದಾಗಲೂ ಕಲಾವಿದರು ಮಾತಾಡಿಲ್ಲ ಅಂತಾದ್ಮೇಲೆ ಸೊ ಅವ್ರ ಗಮನಕ್ಕೆ ತಂದು ಅವ್ರನ್ನ ನಿದ್ದೆ ಮನೆಯಿಂದ ಎಬ್ಬರಿಸುವಂತ ಕೆಲಸ ಮಾಡ್ತೀರಾ ಈಗಲಾದ್ರು? ಸರ್ ಒಂದು ಮಾತು ಹೇಳ್ತೀನಿ, ಏನಾದರೂ ಮನುಷ್ಯತ್ವ ಇದ್ದರೆ ಅಥವಾ ಈ ನಾಡಿನ ಬಗ್ಗೆ ಒಂದು ಗೌರವ ಇದ್ದರೆ ಎಲ್ಲ ಅವರೇ ಮುಂದೆ ಬರ್ಬೇಕು ಸರ್. ಇದೇನು ನಮ್ಮ ಮನೆ ಕೆಲಸ ಅಲ್ಲ, ಇದು ನನ್ನ ಮನೆ ಕೆಲಸ ಅಲ್ಲ, ನನ್ನ ಮನೆ ಸಂಭ್ರಮ ಅಲ್ಲ, ಕರ್ತವ್ಯ, ಎಲ್ರದ್ದು ಕರ್ತವ್ಯ ಇದು. ಇವತ್ತು ಯಾಕೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಯಾಕೆ ನಿಂತಿದ್ದಾರೆ? ಮೊನ್ನೆ ನೀವು ತಾನೇ ಇಲ್ಲಿ ಕೂತ್ಕೊಂಡು ಮಾತಾಡಿದಾಗ ದೊಡ್ಡನವರ ಹೆಸರೇ ಪ್ರಸ್ತಾಪ ಮಾಡಿ ಹೇಳಿದ್ರಿ, ಇನ್ನೂ ಕೇಳಿಸಿದ ಅವ್ರಿಗೆ ವಿಚಾರ ಅಂತ. ಸಂಬಂಧ ಇಲ್ಲ ಅನ್ನೋ ರೀತಿ ಕಲಾವಿದರ ಸಂಘ ಇದೆ ಈ ಕ್ಷಣದವರೆಗೂ ಕೂಡ. ಸರ್ ಈಗ ನಿದ್ದೆ ಮಾಡ್ದಂಗೆ ನಟನೆ ಮಾಡೋರನ್ನ ಎಬ್ಬರಿಸ್ಬೋದು, ನಟನೆ ಮಾಡೋರನ್ನ ಹೆಂಗೆ ಎಬ್ಬರಿಸ್ತೀರಾ ನೋಡಿ ಇಲ್ಲಿ. ಒಂದು ನಿಮಿಷ ಎಷ್ಟು ಸಲ ಫೋನ್ ಮಾಡಿದ್ದೀನಿ ಸರ್ ದೊಡ್ಡಣ್ಣ.
ಮಾಡಿದ್ದಾರೆ ಸರ್ 5 ಸರಿ ಮಾಡಿದ್ದಾರೆ ಈಗ ಮಾಡಿ ಸರ್ ಹಾಗಾದ್ರೆ ಕಲಾವಿದರಿಗೆ ಸಂಬಂಧ ಇಲ್ವಂತ ಸರ್ 5 ಸರಿ ಮಾಡಿದ್ದಾರೆ ಕಲಾವಿದರುಗಳು ಭಾಷೆ ಅದು ಎಷ್ಟು ಗಂಟೆ ಕೇಳಿ ಸರ್ ಎಷ್ಟು ಗಂಟೆ ಟೈಮ್ 2:50 ಹಾಂ ಈಗ 2:50 1 ಅವರ್ ಆಗಿಲ್ಲ ಎತ್ತಲ್ಲ ಇಲ್ಲ ಎಲ್ಲ ಇರ್ಬೇಕಂತ ಬಿಡಿ ಸರ್ ನಾನೇ ಮಾಡ್ತೀನಿ ಇಲ್ಲ ಬೇಡ ಬಿಡಿ ಈಗ ಅದೇನಾಗಲಿ ಸರ್ ನಮ್ಮ ತೀರ್ಮಾನ ಅಂತೂ ಒಂದು ಸತ್ಯ ಸರ್ ನಿಮ್ಮ ಜೊತೆ ನಾವು ಇರ್ತೀವಿ ಯಾವ ಕಾರಣದಲ್ಲೂ ಹಿಂದೆ ಇಡೋ ಪ್ರಶ್ನೆನೇ ಇಲ್ಲ, ಹೆಜ್ಜೆ ಮುಂದಿಟ್ಟಿದ್ದೀವಿ. ಅದು ಎಲ್ಲಿವರೆಗೆ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ. ನಮ್ಮ ತೀರ್ಮಾನ ಇನ್ನು ನಾಳೆ ಮಧ್ಯಾಹ್ನದೊಳಗೆ ಅಲ್ಲ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಆದರೆ ಒಬ್ಬ ಸೋನು ನಿಗಮ್ಗೆ ಯಾವ ತರ ನಿರ್ಣಯ ತಗೊಂಡ್ರೋ ಅದೇ ತರ ಕಮಲಾಸನ್ಗೂ ಅಸಹಕಾರ ಚಳವಳಿ ನೀವು ಆದೇಶ ಮಾಡಲೇಬೇಕು. ಸೋನು ನಿಗಮ್ ಯಾವ ತರ ಮಾಡಿದ್ರು ಕಮಲಾಸನ್ ಕೂಡ ಆ ತರ ಅಸಹಕಾರ ಜೋಡಿಸಲೇಬೇಕು. ನೋಡಿ, ಇವಾಗ ಇವರು ಡಿಸ್ಟ್ರಿಬ್ಯೂಟರ್ ಹೇಳಿದ ಅವರು ಪೇಪರ್ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ನಾವು ಮಾಡ್ತಾ ಇದ್ವಿ. ಬುಕ್ ಬೈ ಶೋ ಯಾರಿಗೂ ಕಮಿಟ್ ಮಾಡಿಲ್ಲ. ಎಲ್ಲರಿಗೂ ಹೇಳಿದ್ವಿ ಸರ್. ಇವಾಗ ಯುವಕ ಬಂದಿದ್ರೆ ಅವ್ರಿಗೂ ಕೂಡ ಹೇಳ್ತಾ ಇದ್ವಿ, ನೀವು ಯಾವ್ದು ಇದು ಸಪೋರ್ಟ್ ಮಾಡಿ. ನನಗೆ ತುರ್ತು ಸಭೆ ಟಿವಿಲಿ ಬರ್ತಾ ಇತ್ತು, ದಿಢೀರ್ ಓಡ್ ಬಂದೆ. ನಾನು ವಾಣಿಜ್ಯ ಮಂಡಳಿ ಮೊದಲು ಕೇಳ್ಕೊಳ್ತಕ್ಕಂಥದ್ದು. ಎರಡನೇದು ಡಿಸ್ಟ್ರಿಬ್ಯೂಟ್ರು, ಕನ್ನಡದ ಸ್ವಾಭಿಮಾನಿ ಮುಂದೆ ಅವ್ರು ಹಾಕಿರೋ ಬಂಡವಾಳ ದೊಡ್ಡದಲ್ಲ. ಮೂರನೇದು ಚಿತ್ರಮಂದಿರದ ಮಾಲೀಕರು. ಅವ್ರ ಚಿತ್ರಮಂದಿರ ಮಾಲೀಕರುಗಳ ಗೌರವ ಕೊಟ್ಟಿರೋದು ಕನ್ನಡಿಗರು, ಕರ್ನಾಟಕದವರು. ಈ ಕನ್ನಡಿಗರ ಭಾವನೆ ಕಟ್ಕೊಂಡ್ರೆ ಚಿತ್ರಮಂದಿರದ ಮಾಲೀಕರು ಮತ್ತು ಹೋರಾಟಗಾರರ ಸಂಬಂಧ ಚೆನ್ನಾಗಿರುತ್ತೆ. ಈಗಾಗಲೇ ನಾವು ಅನೇಕ ಚಿತ್ರಮಂದಿರಗಳು, ಐನಾಕ್ಸ್ ಸಂಬಂಧಪಟ್ಟ ಲೂಲು ಮಾಲ್ ಇಲ್ಲೆಲ್ಲ ಹೋಗಿ ಹೇಳಿ ಬಂದಿದ್ದೀವಿ. ಎಲ್ಲರೂ ವಿನಂತಿ ಮಾಡಿದರೆ ವಾಣಿಜ್ಯ ಮಂಡಳಿಯವರು ನಮಗೆ ಸಹಕಾರ ಕೊಟ್ಟಿದೆ, ಸಿನಿಮಾ ಬಿಡ ಹೇಳಿದ್ದಾರೆ. ವಿಡಿಯೋ ಬೇಕಾದ್ರೆ ಕ್ಲಿಪ್ ಮಾಡೋದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಈಗಲೂ ಸಹ ಒಂದು ವೇಳೆ ಮಾಡಿದ್ರೆ ಪರಿಣಾಮವನ್ನು ಅವ್ರು ಎದುರಿಸಬೇಕಾಗತ್ತೆ ಅನ್ನೋದ್ರ ಜೊತೆಗೆ ನಮ್ಮ ವಿನಂತಿ ಮಾಡ್ಕೋತೀವಿ ಸರ್. ಚಿತ್ರಮಂದಿರದ ಮಾಲೀಕರು ಈ ನೆಲದಲ್ಲಿದ್ದಾರೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಮ ಭಾವನೆಗೆ ವಿರುದ್ಧವಾಗಿ, ಕನ್ನಡದ ವಿರುದ್ಧವಾಗಿ ಹೋಗಬಾರ್ದು. ಒಂದು ವೇಳೆ ಅವನಾರು ಆಡಿರೋ ಮಾತನ್ನ ಗಂಭೀರವಾಗಿ ತಗೊಳ್ಳಿ. ಕೆಲವರು ಅದರಲ್ಲಿ ಏನು ಉತ್ಪ್ರೇಕ್ಷೆ ಒಂಥರ ಬೂಟಾಟಿಕೆ ಮಾತಾಡ್ಕೊಳ್ತಾರೆ. ಅವ್ರು ಯಾರು ಹೋರಾಟಗಾರಲ್ಲ, ನಮ್ಮ ಥರ 30-40 ಕೇಸ್ ಹಾಕೊಂಡವ್ರಲ್ಲ, ನಮ್ಮ ಥರ ಪೊಲೀಸ್ ಲಾಠಿ ಏಟ್ ತಿಂದವರಲ್ಲ. ಎಲ್ಲೋ ಕೋಣೆಯಲ್ಲಿ ಕೂತ್ಕೊಂಡು ಹೇಳಿಕೆ ಕೊಡ್ತಾರೆ. ಅಂಥ ಕೋಣೆಯಲ್ಲಿ ಕೂತ್ಕೊಂಡು ಹೇಳಿಕೆ ಕೊಡೋರು ಮಾತಿಗೆ ಯಾವುದೇ ಮಾನ್ಯತೆ ಇಲ್ಲ. ಬೀದಿಗಿಳಿದು ಹೋರಾಟ ಮಾಡೋ ಉದ್ದೇಶಗಳು ಅವ್ರು ಮಾತಾಡಲಿ, ತೂಕ ಇದ್ರೆ ಮಾತಾಡಲಿ. ಅದರಿಂದ ಚಿತ್ರಮಂದಿರದ ಮಾಲೀಕರಲ್ಲೂ ವಿನಂತಿ ಮಾಡ್ಕೋತೀವಿ, ದಯವಿಟ್ಟು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂಥ ಈ ಕಮಲ್ ಹಾಸನ್ ಸಿನಿಮಾವನ್ನು ಈ ನಾಡಿನಲ್ಲಿ ಆತನ ಸಿನಿಮಾಗಳು ಯಾವುದೂ ಸಹ ಬಿಡುಗಡೆ ಆಗಬಾರ್ದು. ಈ ಅಸಹಕಾರ ಚಳುವಳಿಯಲ್ಲಿ ನೀವುಗಳು ಭಾಗಿಯಾಗಬೇಕು ಅಂತೇಳಿ ಚಿತ್ರಮಂದಿರದ ಮಾಲೀಕರನ್ನ ವಿನಂತಿ ಮಾಡ್ಕೋತೀವಿ. ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು. ಸರ್, ಈಗ ಆಗಲೇ ಅಂದ್ರೆ ಸಹಜವಾಗಿ ಈ ತರದ ಘಟನೆ ಆದಾಗ, ಹಿಂದೆ ಕೂಡ ಆದಾಗ ತೆರೆಮರೆಯಲ್ಲಿ ಕೆಲವು ಘಟನಾವಳಿಗಳು ನಡೀತಾ ಇರ್ತವೆ. ನೀವು ಸೂಕ್ಷ್ಮವಾಗಿ ಹೇಳಿದ್ರಿ, ಎಲ್ಲ ತೇಪೆ ಹಚ್ಚ ಕೆಲಸ ನಡೀತಿದೆ ಅನ್ನುವಂಥದ್ದು. ಆ ಥರದ ಬೆಳವಣಿಗೆಗಳು ಏನಾದ್ರು ಆಗ್ತಾ ಇದೆಯಾ? ಅದೆಲ್ಲ ನಿಮಗೆ ಬೈಲಿಕ್ಕೆ ಬರುತ್ತಲ್ಲ ಸರ್. ಯಾವನ್ ತೇಪೆ ಆಗ್ತಾನೆ, ಅವ್ನು ಗ್ರಾಚಾರ ಬಿಡಿಸೋಂಥ ಕೆಲಸದಲ್ಲಿ ನಮ್ಮ ಜೊತೆ ನೀವು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ಕೋತೀನಿ ಸರ್. ಅಷ್ಟು ಬರ್ತೀವಿ ಸರ್. ಏನಾದರೂ ನಮ್ಮಿಂದ ನಿಮ್ಗೇನಾದ್ರು ಸಹಕಾರ ಬೇಕು ಅಂದರೆ ಹೋರಾಟಗಾರರು ನಿಮ್ಮ ಜೊತೆ ನಿಮ್ಮ ಜೊತೆಗೆ ಲಾಸ್ಟ್ ಕಡೆವರೆಗೂ ಇರ್ತೀವಲ್ಲ. ಅಷ್ಟು.